ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಡಾ ಶಾಂತರಾಜು ಎಸ್. ಮುಖ್ಯಾಂಶಗಳು. ಭಾರತದಿಂದ ಸೀಶೆಲ್ ದೇಶಕ್ಕೆ $175 ಮಿಲಿಯನ್ ವಿಶೇಷ ಆರ್ಥಿಕ ಪ್ಯಾಕೇಜ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ. ಪ್ರತಿಪಕ್ಷಗಳ ಗದ್ದಲದ ನಡುವೆ ಲೋಕಸಭಾ ಕಲಾಪ ನಾಳೆಗೆ ಮುಂದೂಡಿಕೆ. ಬಜೆಟ್ ಚರ್ಚೆ ಆರಂಭಿಸಿದ ರಾಜ್ಯಸಭೆ. ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆಯಡಿ ಫಲಾನುಭವಿಗಳಿಗೆ 90 ಲಕ್ಷಕ್ಕೂ ಅಧಿಕ ಮನೆಗಳ ವಿತರಣೆ. ಸಚಿವ ಮನೋಹರ್ ಲಾಲ್. ಬಂಡವಾಳ ವೆಚ್ಚ ಕಳೆದ ಒಂದು ದಶಕದಲ್ಲಿ 12 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಳ. ಸಚಿವ ಹರ್ದೀಪ್ ಸಿಂಗ್ ಪುರಿ. ಏಷ್ಯನ್ ಶೂಟಿಂಗ್ 25 ಮೀಟರ್ ಪಿಸ್ತೂಲ್ ಮಹಿಳಾ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಚಿನ್ನ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ ದೇಶಕ್ಕಾಗಿ $175 ಮಿಲಿಯನ್ ವಿಶೇಷ ಆರ್ಥಿಕ ಪ್ಯಾಕೇಜ್ ಪ್ರಕಟಿಸಿದ್ದಾರೆ. ನವದೆಹಲಿಯಲ್ಲಿಂದು ಸೀಶೆಲ್ ಅಧ್ಯಕ್ಷ ಡಾ ಪೆಟ್ರಿಕ್ ಹರ್ಮನಿ ಜತೆಗೂಡಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ವಿಶೇಷ ಪ್ಯಾಕೇಜ್ ಸಾಮಾಜಿಕ ವಸತಿ, ಇ ಮೊಬಿಲಿಟಿ, ವೃತ್ತಿಪರ ತರಬೇತಿ, ಆರೋಗ್ಯ, ರಕ್ಷಣೆ ಹಾಗೂ ಸಮುದ್ರಯಾನ ಭದ್ರತೆಗಳಿಗೆ ಬೆಂಬಲ ನೀಡಲಿದೆ ಎಂದರು. ಭಾರತ ಹಾಗೂ ಸೀಶೆಲ್ ಆರೋಗ್ಯ, ಹವಾಮಾನ, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಹಾಗೂ ಉತ್ತಮ ಆಡಳಿತಕ್ಕೆ ಸಂಬಂಧಿಸಿದ ಒಟ್ಟು 7 ತಿಳುವಳಿಕೆ ಪತ್ರಗಳಿಗೆ ಭಾರತ ಸೀಶೆಲ್ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಭಾರತ ಸೀಶೆಲ್ಗಳು ಭೌಗೋಳಿಕವಾಗಿ ಮಾತ್ರವಲ್ಲದೆ ಐತಿಹಾಸಿಕವಾಗಿ ಜನರ ಪರಸ್ಪರ ವಿಶ್ವಾಸ ಹಾಗೂ ಭವಿಷ್ಯದ ದೂರದೃಷ್ಟಿಯಿಂದ ಸಂಪರ್ಕಿತವಾಗಿವೆ. ಸೀಶೆಲ್ ಸಮುದ್ರ ಸಮದಲ್ಲಿ ನಂಬಿಕಸ್ಥ ದೇಶವಾಗಿದ್ದು, ಭದ್ರತೆ ಮತ್ತು ಪ್ರಾದೇಶಿಕ ಬೆಳವಣಿಗೆಗಾಗಿ ಪರಸ್ಪರ ಮತ್ತು ಸಮಗ್ರ ಮುಂದುವರಿಕೆ ದೂರದೃಷ್ಟಿ ಮಹಾಸಾಗರ ವಿಚಾರದಲ್ಲಿ ಸೀಶೆಲ್ಗೆ ವಿಶೇಷ ಸ್ಥಾನವಿದೆ ಎಂದು ಹೇಳಿದರು. ಸೀಶೆಲ್ ಅಧ್ಯಕ್ಷ ಡಾ ಪೆಟ್ರಿಕ್ ಹರ್ಮನಿ ಮಾತನಾಡಿ, ತಮ್ಮ ಭೇಟಿ ಉಭಯ ದೇಶಗಳ ನಡುವಿನ ದೀರ್ಘಾವಧಿಯ ಸ್ನೇಹ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ ಎಂದರು. ಹಿಂದೂ ಮಹಾಸಾಗರದ ದೇಶವಾಗಿ ಕಡಲ ಭದ್ರತೆ ಮತ್ತು ಪ್ರಾದೇಶಿಕ ಸ್ಥಿರತೆ ಪರಸ್ಪರ ಸಂಬಂಧದ ಕೇಂದ್ರೀಯ ವಿಚಾರವಾಗಿ ಮುಂದುವರಿಯುತ್ತದೆ ಎಂದರು. ಭಾರತ ಸೀಶೆಲ್ ದೇಶಗಳ ರಾಜತಾಂತ್ರಿಕ ಸಂಬಂಧದ 50ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಅಧ್ಯಕ್ಷರ ಈ ಭೇಟಿ ವಿಶೇಷವೆನಿಸಿದೆ. ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆ ಲೋಕಸಭೆಯ ಕಲಾಪಗಳನ್ನು ನಾಳೆಗೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ವಿಶ್ವಕಪ್ ಕ್ರಿಕೆಟ್ ಗೆದ್ದ 19 ವರ್ಷದೊಳಗಿನ ತಂಡವನ್ನು ಅಭಿನಂದಿಸಿದ ನಂತರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ವಿರೋಧ ಪಕ್ಷದ ಸದಸ್ಯರು ಸಭಾಧ್ಯಕ್ಷರ ಮುಂಭಾಗದಲ್ಲಿ ಸೇರಿ ಘೋಷಣೆ ಹಾಕಿ ಕೂಗತೊಡಗಿದರು. ಸದನದ ಕಲಾಪವನ್ನು ನಡೆಸಲು ಅವಕಾಶ ಕಲ್ಪಿಸುವಂತೆ ಬಿರ್ಲಾ ಪದೇ ಪದೇ ಮನವಿ ಮಾಡಿದರು. ಸದನದ ಘನತೆ, ಗೌರವವನ್ನು ಕಾಪಾಡಬೇಕು ಹಾಗೂ ಪ್ರಶ್ನೋತ್ತರ ವೇಳೆಯಲ್ಲಿ ಇತರೆ ಸದಸ್ಯರಿಗೆ ಅವಕಾಶ ಮಾಡಿಕೊಡಲು ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಪ್ರತಿಭಟನೆ ಮುಂದುವರೆದಾಗ ಸದನವನ್ನು 12 ಗಂಟೆಗೆ ಮುಂದೂಡಲಾಯಿತು. ನಂತರ ಸದನ ಸಮಾವೇಶಗೊಂಡಾಗ ಸಚಿವರುಗಳು ತಮ್ಮ ಖಾತೆಗಳಿಗೆ ಸಂಬಂಧಿಸಿದ ಪತ್ರಗಳನ್ನು ಸಾದರಪಡಿಸಿದರು. ನಂತರ ಪೀಠಾಸೀನ ಅಧಿಕಾರಿಗಳು 2026-27ರ ಬಜೆಟ್ ಮೇಲಿನ ಸಾಮಾನ್ಯ ಚರ್ಚೆಯನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ವಿರೋಧ ಪಕ್ಷಗಳ ಪ್ರತಿಭಟನೆ ನಡೆಸಿ ಕಲಾಪಕ್ಕೆ ಅಡ್ಡಿಪಡಿಸಿದರು. ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಕರೆದಾಗ ಕಾಂಗ್ರೆಸ್ ಸಂಸದ ಶಶಿ ತರೂರ್ ವಿರೋಧ ಪಕ್ಷದ ನಾಯಕರು ಮಾತನಾಡಲು ಬಯಸಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ಬಜೆಟ್ ಮೇಲೆ ಮಾತನಾಡುವುದಾದರೆ ಮಾತ್ರ ಅವಕಾಶ ಕಲ್ಪಿಸುವುದಾಗಿ ಪೀಠಾಸೀನ ಅಧಿಕಾರಿಗಳು ತಿಳಿಸಿದರು. ಗದ್ದಲದ ನಡುವೆ ಚರ್ಚೆ ಅಸಾಧ್ಯವಾದಾಗ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಯಿತು. 2 ಬಾರಿ ಮುಂದೂಡಿಕೆ ನಂತರ ಸದನ 2 ಗಂಟೆಗೆ ಸಮಾವೇಶಗೊಂಡಾಗ ವಿರೋಧ ಪಕ್ಷದ ನಾಯಕರಿಂದ ಯಾವುದೇ ಸೂಚನೆ ಬಂದಿಲ್ಲ ಎಂದು ಪೀಠಾಸೀನ ಅಧಿಕಾರಿ ಸಂಧ್ಯಾರೆ ತಿಳಿಸಿದರು. ಬಜೆಟ್ ಚರ್ಚೆಗೆ ಮುನ್ನ ಮಾತನಾಡಲು ಅವಕಾಶ ಕಲ್ಪಿಸುವುದಾಗಿ ಹಿರಿಯ ಕಾಂಗ್ರೆಸ್ ಸದಸ್ಯರ ಸಭೆಯಲ್ಲಿ ಸಭಾಧ್ಯಕ್ಷರು ಭರವಸೆ ನೀಡಿದ್ದರೂ ಈಗ ಮಾತನಾಡಲು ಕೊಡುತ್ತಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆಪಾದಿಸಿದರು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ವಿರೋಧ ಪಕ್ಷದ ನಾಯಕರ ಆಪಾದನೆಯನ್ನು ಅಲ್ಲಗೆಳೆದು ಸಭಾಧ್ಯಕ್ಷರು ಇಂತಹ ಭರವಸೆಯನ್ನು ಕೊಟ್ಟಿಲ್ಲ ಎಂದರು. ವಿರೋಧ ಪಕ್ಷಗಳು ಸದನದ ಘನತೆ, ಗೌರವ ಕುಂದಿಸುವ ಯಾವುದೇ ಚಟುವಟಿಕೆ ಮಾಡಬಾರದೆಂದು ಕೋರಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ನಡೆಸಿದರೂ ಕೇಂದ್ರ ಬಜೆಟ್ ಕುರಿತ ಚರ್ಚೆ ಕೈಗೊಳ್ಳಲಾಗಲಿಲ್ಲ. ಕೋಲಾಹಲದ ನಡುವೆ ಸದನದ ಕಲಾಪವನ್ನು ನಾಳೆ ಬೆಳಗ್ಗೆಗೆ ಮುಂದೂಡಲಾಯಿತು. ರಾಜ್ಯಸಭೆ 2026-27ನೇ ಸಾಲಿನ ಕೇಂದ್ರ ಬಜೆಟ್ ಕುರಿತಾದ ಚರ್ಚೆಯನ್ನು ಕೈಗೆತ್ತಿಕೊಂಡಿತು. ಚರ್ಚೆ ಆರಂಭಿಸಿದ ಕಾಂಗ್ರೆಸ್ ಸಂಸದ ಪಿ. ಚಿದಂಬರಂ ಭಾರತದ ಆರ್ಥಿಕತೆ ಬೆಳವಣಿಗೆ ದರದ ಬಗ್ಗೆ ಪ್ರಶ್ನೆ ಎತ್ತಿದರು. 2025-26ರಲ್ಲಿ ಆರ್ಥಿಕ ಕೊರತೆ ಶೇಕಡ 4.4ರಷ್ಟಿದ್ದು, ಮುಂದಿನ ವರ್ಷ ಅದು ಶೇಕಡ 4.3ಕ್ಕೆ ಇಳಿಯಲಿದೆ. ಶೇಕಡ 1.5ರಷ್ಟಿರುವ ಆದಾಯ ಕೊರತೆ ಮುಂದಿನ ವರ್ಷ ಕೂಡ ಅಷ್ಟೇ ಇರಲಿದೆ. ಆದಾಯ ಕೊರತೆಯನ್ನು ನೀಗಿಸಲು ಒತ್ತು ನೀಡಬೇಕು. ಕನಿಷ್ಠ ಅದು ಶೇಕಡ 1ರ ಪ್ರಮಾಣವನ್ನು ಮೀರದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. 144 ಕೋಟಿ ಜನರಿಂದ 195 ಲಕ್ಷ ಮಂದಿ ಮಾತ್ರ ಕಾರ್ಖಾನೆಗಳಲ್ಲಿ ಉದ್ಯೋಗ ಪಡೆದಿದ್ದಾರೆ. ತಯಾರಿಕಾ ವಲಯದ ಕಳೆದ ಕೆಲವು ವರ್ಷಗಳಲ್ಲಿ ಶೇಕಡ 16ರ ಬೆಳವಣಿಗೆ ದರದಲ್ಲೇ ಮುಂದುವರೆದಿದೆ ಎಂದು ಹೇಳಿದರು. ವಿಜ್ಞಾನ, ಸಮಾಜ ಕಲ್ಯಾಣ ಮತ್ತು ನಗರ ವಲಯಕ್ಕೆ ಬಜೆಟ್ ಹಣ ನಿಗದಿ ಕಡಿಮೆಯಾಗಿದೆ ಎಂದು ಚಿದಂಬರಂ ಆಕ್ಷೇಪ ವ್ಯಕ್ತಪಡಿಸಿದರು.
ಬಿಜೆಪಿ ಎಂಪಿ ಅರುಣ್ ಸಿಂಗ್ ಮಾತನಾಡಿ, ಬಜೆಟ್ ಗಾತ್ರ 53 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಯುಪಿಎ ಆಡಳಿತಾವಧಿಯಲ್ಲಿ ಇದು ಸುಮಾರು 16 ಲಕ್ಷ ಕೋಟಿ ಇತ್ತು ಎಂದು ಹೇಳಿದರು. ಬಡ ಜನರಿಗೆ ವಸತಿ ಒದಗಿಸಲು ಬಜೆಟ್ನಲ್ಲಿ ಹಣ ಒದಗಿಸಲಾಗಿದೆ. ಕಳೆದ ವರ್ಷದ ಮನ್ರೇಗಾ ಯೋಜನೆಗೆ ನೀಡಲಾಗಿದ್ದ ಹಣಕಾಸಿನ ವಿಕಸಿತ ಭಾರತ ಜಿ ಯೋಜನೆಗೆ ಶೇಕಡ 22ರಷ್ಟು ಹೆಚ್ಚಿಸಲಾಗಿದೆ ಎಂದು ಹೇಳಿದರು. ನಾಮನಿರ್ದೇಶಿತ ಸದಸ್ಯೆ ಸುಧಾಮೂರ್ತಿ ಮಾತನಾಡಿ, ಕಳೆದ 10-12 ವರ್ಷಗಳಲ್ಲಿ ದೇಶದಲ್ಲಿ ಅಪಾರ ಬದಲಾವಣೆ ಉಂಟಾಗಿದ್ದು, ವಿಶ್ವದಾದ್ಯಂತ ಇದು ಅನುಭವಕ್ಕೆ ಬಂದಿದೆ. ಸ್ಥಿರ ಸರ್ಕಾರ, ಸ್ಥಿರ ಹಣಕಾಸು ವ್ಯವಸ್ಥೆ, ದಿಟ್ಟ ಬಜೆಟ್ ಮತ್ತು ನಾಯಕತ್ವ ಈ ಬದಲಾವಣೆಯನ್ನು ತಂದಿದೆ ಎಂದು ಹೇಳಿದರು. ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿರುವವರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಹಿಂತಿರುಗಬೇಕೆಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ಸರ್ಕಾರ ಸಂಪೂರ್ಣ ಗೌರವದೊಂದಿಗೆ ಪುನರ್ವಸತಿಗಳನ್ನು ಖಚಿತಪಡಿಸುವುದೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಛತ್ತೀಸ್ಗಢದ ಜಗದಾಲ್ಪುರದಲ್ಲಿರುವ ಬಸ್ತಾರ್ ವಿಭಾಗೀಯ ಮುಖ್ಯ ಕಚೇರಿಯಲ್ಲಿಂದು ಬಸ್ತಾರ್ ಪಂಡುಮ್ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ಶಸ್ತ್ರಾಸ್ತ್ರ ಹೋರಾಟ ಮುಂದುವರೆಸುವವರಿಗೆ ಶಸ್ತ್ರದಿಂದಲೇ ಉತ್ತರ ನೀಡಲಾಗುವುದು. ಬುಡಕಟ್ಟು ಸಮುದಾಯದ ಭದ್ರತೆ ಖಾತರಿಪಡಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಸಮಗ್ರ ಆರ್ಥಿಕ ಚಟುವಟಿಕೆಯ ಸೂಚಕವಾದ ದೇಶದ ಬಂಡವಾಳ ವೆಚ್ಚ 2014ರ ನಂತರ ಅನೇಕ ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಅವರು ರಾಜ್ಯಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿ, 2014ರಲ್ಲಿ ಬಂಡವಾಳ ವೆಚ್ಚ 2 ಲಕ್ಷ ಕೋಟಿ ರೂಪಾಯಿ ಇತ್ತು. 2026-27ರಲ್ಲಿ ಅದು 12 ಲಕ್ಷ ಕೋಟಿ ರೂಪಾಯಿ ಮೀರಿದೆ ಎಂದರು. ಈ ಬಂಡವಾಳ ವೆಚ್ಚದೊಂದಿಗೆ ಬೃಹತ್ ಮೂಲಸೌಕರ್ಯ ಯೋಜನೆಗಳನ್ನು ಕೈಗೊಳ್ಳಲು ಹಣಕಾಸು ಆಯೋಗ ರಾಜ್ಯಗಳಿಗೆ ಹೆಚ್ಚುವರಿಯಾಗಿ 4.4 ಲಕ್ಷ ಕೋಟಿ ರೂಪಾಯಿ ನಿಗದಿಪಡಿಸಿದೆ ಎಂದರು. ಕಲ್ಲಿದ್ದಲು ಕ್ಷೇತ್ರದಲ್ಲಿ ಬಂಡವಾಳ ವೆಚ್ಚ ಪ್ರಮುಖವಾಗಿ 2021-22ರ 17,000 ಕೋಟಿ ರೂಪಾಯಿಯಿಂದ 2024-25ರಲ್ಲಿ 31,000 ಕೋಟಿ ರೂಪಾಯಿಗೆ ಏರಿದೆ. ದೇಶ 2024-25ನೇ ಹಣಕಾಸು ವರ್ಷದಲ್ಲಿ 1,475.2 ಲಕ್ಷ ಟನ್ ದಾಖಲೆ ಪ್ರಮಾಣದ ಕಲ್ಲಿದ್ದಲು ಉತ್ಪಾದಿಸಿದೆ ಎಂದರು. ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆಯಡಿ 90 ಲಕ್ಷಕ್ಕೂ ಅಧಿಕ ಮನೆಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ನೀಡಿದ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ. 2015ರಲ್ಲಿ ಆರಂಭಿಸಲಾದ ಈ ಯೋಜನೆಯಡಿ ಒಟ್ಟು 1,12,00,000 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ವಲಸೆ ಬರುವ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆ 2.0 ಅಡಿ ಕೈಗೆಟುಕುವ ದರದಲ್ಲಿ ಬಾಡಿಗೆ ವಸತಿ ಸೌಲಭ್ಯವನ್ನು ಪರಿಚಯಿಸಲಾಗಿದೆ ಎಂದು ಅವರು ಹೇಳಿದರು. ಭದ್ರತಾ ವಲಯದ ಹೆಚ್ಚಿನ ಬಜೆಟ್ನಿಂದಾಗಿ ದೇಶದ ಸೇನಾಪಡೆಗಳು ಸದಾ ಸನ್ನದ್ದವಾಗಿರಲು ಸಹಕಾರಿಯಾಗುವುದಲ್ಲದೆ ರಕ್ಷಣಾ ವಲಯದ ಆಮದಿನ ಮೇಲಿನ ಅವಲಂಬನೆ ಇಳಿಕೆ, ಕಾರ್ಯತಂತ್ರ ಮತ್ತು ಪೂರೈಕೆಯ ಸರಪಳಿ ಉತ್ತಮವಾಗುತ್ತದೆ ಎಂದು ರಕ್ಷಣಾ ವಲಯದ ಸೇವೆಗಳ ಆರ್ಥಿಕ ಸಲಹೆಗಾರ ರಾಜ್ಕುಮಾರ್ ಅರೋರಾ ಹೇಳಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅರೋರಾ, ರಕ್ಷಣಾ ವಲಯಕ್ಕೆ ಹಂಚಿಕೆಯಾಗಿರುವ ಆಯವ್ಯಯದಿಂದ ಸಾಮರ್ಥ್ಯ ಮತ್ತು ಪೂರೈಕೆ ಬಲಗೊಳ್ಳುತ್ತದೆ ಎಂದರು. ನವದೆಹಲಿಯಲ್ಲಿ ಇಂದು ನಡೆದ ಏಷ್ಯನ್ ಶೂಟಿಂಗ್ ರೈಫಲ್ ಪಿಸ್ತೂಲ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ತಂಡದಲ್ಲಿ ಭಾರತದ ಇಶಾ ಸಿಂಗ್, ಮನು ಬಾಕರ್ ಮತ್ತು ರಿದಮ್ ಸಾಂಗ್ವಾನ್ ಚಿನ್ನದ ಪದಕ ಗೆದ್ದರು. ಭಾರತೀಯ ತಂಡ ಒಟ್ಟು 1,751 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಚೈನೀಸ್ ತೇಪೆ 2ರಲ್ಲಿ ಮತ್ತು ವಿಯೆಟ್ನಾಂ 3ನೇ ಸ್ಥಾನದಲ್ಲಿದೆ. ಏತನ್ಮಧ್ಯೆ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ವಿಯೆಟ್ನಾಂನ ಥುಮ್ ಟ್ರಾಂಗ್ ನುಯ್ಗೆನ್ ವಿರುದ್ಧದ ಶೂಟಿಂಗ್ ಆಫ್ ಟ್ರೈ ಬ್ರೇಕ್ನಲ್ಲಿ ಮನು ಬಾಕರ್ ಚಿನ್ನದ ಪದಕವನ್ನು ಗೆದ್ದರೆ, ಇಶಾ ಸಿಂಗ್ 30 ಅಂಕಗಳೊಂದಿಗೆ ಕಂಚಿನ ಪದಕವನ್ನು ಗಳಿಸುವ ಮೂಲಕ ಭಾರತದ ಖಾತೆಗೆ ಸೇರ್ಪಡೆಯಾದರು. ಕೊಲಂಬೋದ ಸಿನ್ನಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಡೆದ ಐಸಿಸಿ ಟಿ20 ವಿಶ್ವಕಪ್ ಕ್ರಿಕೆಟ್ನ ಇಂದಿನ 2ನೇ ಪಂದ್ಯದಲ್ಲಿ ಓಮನ್ ವಿರುದ್ಧ ಜಿಂಬಾಬ್ವೆ 8 ವಿಕೆಟ್ಗಳ ಜಯ ಗಳಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಿರುವ ಇಂದಿನ 3ನೇ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟಾಸ್ ಗೆದ್ದಿರುವ ಕೆನಡಾ ಫೀಲ್ಡಿಂಗ್ ಆಯ್ದುಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ದಕ್ಷಿಣ ಆಫ್ರಿಕಾ 6.5 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 70 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದಿಂದ ಸೀಶೆಲ್ ದೇಶಕ್ಕೆ $175 ಮಿಲಿಯನ್ ವಿಶೇಷ ಆರ್ಥಿಕ ಪ್ಯಾಕೇಜ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ. ಪ್ರತಿಪಕ್ಷಗಳ ಗದ್ದಲದ ನಡುವೆ ಲೋಕಸಭಾ ಕಲಾಪ ನಾಳೆಗೆ ಮುಂದೂಡಿಕೆ. ಬಜೆಟ್ ಚರ್ಚೆ ಆರಂಭಿಸಿದ ರಾಜ್ಯಸಭೆ. ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆಯಡಿ ಫಲಾನುಭವಿಗಳಿಗೆ 90 ಲಕ್ಷಕ್ಕೂ ಅಧಿಕ ಮನೆಗಳ ವಿತರಣೆ, ಸಚಿವ ಮನೋಹರ್ ಲಾಲ್. ಬಂಡವಾಳ ವೆಚ್ಚ ಕಳೆದ 1 ದಶಕದಲ್ಲಿ 12 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಳ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಏಷ್ಯನ್ ಶೂಟಿಂಗ್ 25 ಮೀಟರ್ ಪಿಸ್ತೂಲ್ ಮಹಿಳಾ ತಂಡ ಸ್ಪರ್ಧೆಯಲ್ಲಿ ಭಾರತಕ್ಕೆ ಚಿನ್ನ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆ 5 ನಿಮಿಷಕ್ಕೆ.